ಹಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ತೇಜ ನರ್ಸರಿ ಆ್ಯಂಡ್ ಆರ್ಗ್ಯಾನಿಕ್ ಫಾರ್ಮ್ಸ್. ಹಾಗೆ ಆರ್ಜೆ ಕಲೆಕ್ಷನ್ 412 ಪೇಜ್ಗೆ ಎಲ್ಲರಿಗೂ ಸ್ವಾಗತ. ಸೊ ಆಯುಧ ಪೂಜೆಗೆ ಎಲ್ಲರಿಗೂ ಖಂಡಿತ ಪೂಜೆಗಳಿಗೆ ಬೂದ್ ಕುಂಬಳಕಾಯಿ ಬೇಕೇ ಬೇಕು. ಅದನ್ನು ಕೂಡ ನಾವೇ ತೋಟದಲ್ಲಿ ಬೆಳ್ಕೊಂಡಿದ್ದೀವಿ. ನೋಡಿ ಯಾವ ಸೈಜಲ್ಲಿ ಇದೆ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ತೆಗ್ದುಬಿಟ್ಟಿದ್ದಾರೆ. ಒಂದೆರಡು ಮಾತ್ರನೇ ಈಗ ಅಟ್ ಪ್ರೆಸೆಂಟ್ ಗಿಡದಲ್ಲಿದೆ. ನೆಲದಲ್ಲೇ ಆ್ಯಕ್ಚುಲಾಗಿ ಹಾಕೋದು. ಇದು ಒಂದೆರಡು ನಾವು ಹಬ್ಸಿ ಬಿಟ್ಟಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಇನ್ನೊಂದು ಗಿಡ ಕೂಡ ತೋರಿಸ್ತೀನಿ ಬನ್ನಿ. ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂದ್ಬಿಟ್ಟು. ಕಾಯಿ ತುಂಬ ಚೆನ್ನಾಗಿ ಬಂದಿದೆ. ಚಿಕ್ಕ ಸೈಜಲ್ಲಿ ಇನ್ನೊಂದು ಗಿಡ ಕೂಡ ಇನ್ನೊಂದು ಕಾಯಿ ಕೂಡ ಇದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಆಲ್ರೆಡಿ ನಾವು ಪೂಜೆಗೆ ಅಂದ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಹೊಡೆದ್ಬಿಟ್ವಿ. ಅದು ಕೂಡ ನಾನು ಒಂದಷ್ಟು 5-6 ಕಾಯಿ ತೆಗೆದ್ಬಿಟ್ವಿ ಕಾಂಪೌಂಡ್ಗೆಲ್ಲ ಹೊಡಿಯೋದಕ್ಕೆ. ಸೊ ಈಗ ಅಟ್ ಪ್ರೆಸೆಂಟ್ 2 ಮಾತ್ರನೇ ಇದೆ ಗಿಡದಲ್ಲಿ. ನೋಡಿ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಮಾರ್ನಿಂಗ್ ಟೈಮ್ಸು. ಬರೀ ಹೊಟ್ಟೆನಲ್ಲಿ ಕೂಡ ಹಾಗೆ ತಿಂತೀವಿ ಕೂಡ. ಇದು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ತಿಂತೀವಿ. ಹಾಗೆ ಜ್ಯೂಸ್ ಕೂಡ ಕುಡಿತೀವಿ. ತುಂಬಾ ಒಳ್ಳೆಯದು ಇದು ಹೆಲ್ತ್ಗೆ. ಜ್ಯೂಸ್ ಕೂಡ ಒಳ್ಳೆಯದು. ಸೊ ನೀವು ಹಾಗೆ ತಿನ್ನೋದ್ರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಖಂಡಿತ ಬೂದ್ ಕುಂಬಳಕಾಯಿನ ಹೊಡೆಯೋದ್ರ ಜೊತೆಗೆ ತೊಗೊಳ್ಳಿ, ಇಂಟೇಕ್ ಮಾಡಿ. ಇದರಲ್ಲಿ ಸಾರು ಕೂಡ ಮಾಡ್ತೀವಿ ನಾವು, ಸಾಂಬಾರು ಕೂಡ ಮಾಡ್ತೀವಿ, ಹಾಗೆ ಸ್ವೀಟ್ ಕೂಡ ಮಾಡ್ತೀವಿ. ಬೂದ್ ಕುಂಬಳಕಾಯಿ ಸ್ವೀಟ್ ಕೂಡ ಮಾಡ್ತೀವಿ. ಸೊ ಈ ಗಿಡಗಳು ಕೂಡ ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಬೀಜ ಅವೈಲೇಬಲ್ ಇದೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.